ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. पंच परमेष्टि भगवान की जय हो. जिनवाणी माता की जय हो. ಮೂರು ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲರಿಗೂ ಜಯ ಜಿನೇಂದ್ರ. ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕಥೆಗಳು. ಕಳ್ಳತನ ಪಾಪದಲ್ಲಿ ಪ್ರಸಿದ್ಧಿಯನ್ನು ಪಡೆದ ತಾಪಸನ ಕತೆ. ವತ್ಸ ದೇಶದ ಕೌಶಂಬಿ ನಗರದಲ್ಲಿ ರಾಜ ಸಿಂಹರಥ ಇರುತ್ತಿದ್ದನು. ಅವನ ರಾಣಿಯ ಹೆಸರು ವಿಜಯವಿತ್ತು. ಅಲ್ಲಿ ಒಬ್ಬ ಕಳ್ಳ ಕಪಟದಿಂದ ತಪಸ್ವಿಯಾಗಿ ಇರುತ್ತಿದ್ದನು. ಅವನು ಎರಡನೆಯವರ ಭೂಮಿಯನ್ನು ಸ್ಪರ್ಶ ಮಾಡದೆ ತೂಗಾಡುತ್ತಾ ಒಂದು ಕಟ್ಟಿಗೆಯ ಮೇಲೆ ಕುಳಿತು ಪಂಚಾಗ್ನಿ ತಪ ಮಾಡುತ್ತಿದ್ದ ಮತ್ತು ರಾತ್ರಿಯಲ್ಲಿ ಕೌಶಂಬಿ ನಗರವನ್ನು ಲೂಟಿ ಮಾಡುತ್ತಿದ್ದ. ಒಂದು ಸಮಯ ನಗರದಲ್ಲಿ ಒಂದು ಲೂಟಿಯಾಯಿತು. ಈ ತರಹ ಮಹಾಜನರಿಂದ ಕೇಳಿದ ರಾಜನು ಕೊಟ್ಟಪಾಲನಿಗೆ ಹೇಳಿದ, ರೇ ಕೊಟ್ಟಪಾಲ, 7 ರಾತ್ರಿಯ ಒಳಗೆ ಕಳ್ಳನನ್ನು ಹಿಡಿದು ತರಬೇಕು, ಅಥವಾ ನಿನ್ನ ತಲೆ ಬೇರ್ಪಡಿಸಬೇಕಾದೀತು. ಹೀಗೆ ರಾಜನು ಆಜ್ಞೆ ಮಾಡುತ್ತಾನೆ. ಇದಾದ ಬಳಿಕ ಕಳ್ಳನಿಗೆ ಗೊತ್ತಾಗದಂತೆ ಕೊಟ್ಟಪಾಲ ಚಿಂತೆಯಲ್ಲಿ ನಿಮಗ್ನನಾಗಿ ಮಧ್ಯಾಹ್ನದಲ್ಲಿ ಕುಳಿತಿದ್ದ ಯಾವ ಹಸುವಿನಿಂದ ಬ್ರಾಹ್ಮಣ ಬಂದು ಅವನಲ್ಲಿ ಭೋಜನ ಬೇಡಿದ. ಕೊಟ್ಟಪಾಲನು ಅವನನ್ನು, ಹೇ ಬ್ರಾಹ್ಮಣ, ನೀನು ಅಭಿಪ್ರಾಯವನ್ನು ತಿಳಿಯುವುದಿಲ್ಲ. ನನಗೆ ಪ್ರಾಣದ ಸಂದೇಹವಾಗುತ್ತಿರುತ್ತಿದೆ ಮತ್ತು ನೀನು ಭೋಜನ ಬೇಡುತ್ತಿರುವಿ. ಈ ವಚನ ಕೇಳಿ ಬ್ರಾಹ್ಮಣ ಕೇಳಿದ, ಅದು ನಿನಗೆ ಪ್ರಾಣದ ಸಂದೇಹ ಯಾವ ಕಾರಣದಿಂದ ಆಗುತ್ತಿದೆ? ಕೊಟ್ಟಪಾಲನು ಕಾರಣವನ್ನು ಹೇಳಿದ. ಅದನ್ನು ಕೇಳಿ ಬ್ರಾಹ್ಮಣನು ಪುನಃ ಕೇಳಿದ, ಇಲ್ಲಿ ಏನು ಯಾವುದೇ ಅತ್ಯಂತ ನಿಸ್ಪೃಹ ವೃತ್ತಿಯ ಪುರುಷ ಇರುತ್ತಾನೆ? ಕೊಟ್ಟಪಾಲನು ಅನ್ನುವನು, ಅದು ವಿಶಿಷ್ಟ ತಪಸ್ವಿ ಇರುತ್ತಾನೆ. ಆದರೆ ಅವನು ಈ ಕಾರ್ಯವನ್ನು ಮಾಡಲು ಅಸಂಭವವಿದೆ. ಬ್ರಾಹ್ಮಣನು ಅನ್ನುತ್ತಾನೆ, ಅವನೇ ಕಳ್ಳ ಇರಬಹುದು, ಏಕೆಂದರೆ ಅವನು ಅತ್ಯಂತ ನಿಸ್ಪೃಹ ಇದ್ದಾನೆ. ಈ ವಿಷಯದಲ್ಲಿ ನನ್ನ ಕಥೆಯನ್ನು ಕೇಳಿರಿ. ನನ್ನ ಬ್ರಾಹ್ಮಣಿ ತನ್ನಷ್ಟಕ್ಕೆ ಮಹಾಸತಿ ಅನ್ನುತ್ತಾಳೆ ಮತ್ತು ನಾನು ಪರಪುರುಷನ ಶರೀರವನ್ನು ಸ್ಪರ್ಶ ಮಾಡುವುದಿಲ್ಲ. ಇದನ್ನು ಹೇಳಿ ತೀವ್ರ ಕಪಟದಿಂದ ಸಮಸ್ತ ಶರೀರವನ್ನು ಅರಿವೆಯಿಂದ ಹೊತ್ತುಕೊಂಡು ತನ್ನ ಪುತ್ರನಿಗೆ ಮೂಲೆಯಲ್ಲಿ ಕುಳಿತುಕೊಂಡು ಉಣ್ಣಿಸುವಳು. ಆದರೆ ರಾತ್ರಿಯಲ್ಲಿ ಮನೆಯ ಕಾವಲುಗಾರನ ಜೊತೆ ಕುಕರ್ಮ ಮಾಡುತ್ತಾಳೆ. ಇದರಿಂದ ನನಗೆ ವೈರಾಗ್ಯ ಉತ್ಪನ್ನವಾಗಿದೆ
ಮತ್ತು ನಾನು ಮಾರ್ಗದಿಂದ ಹಿತಕಾರಿ ಭೋಜನಕ್ಕಾಗಿ ಸುವರ್ಣ ನಾಣ್ಯಗಳನ್ನು ಬಾಂಬುವಿನ ಒಳಗೆ ಇಟ್ಟುಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದೇನೆ. ಮುಂದೆ ಹೋದ ಬಳಿಕ ನನಗೆ ಒಬ್ಬ ಬ್ರಹ್ಮಚಾರಿ ಬಾಲಕ ಸಿಕ್ಕಿದ. ಅವನು ನನ್ನ ಜೊತೆಯಾದನು. ನಾನು ಅವನನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ಳಲಿಲ್ಲ. ಕಾರಣ ಆ ಬಾಂಬುವಿನ ಬಗ್ಗೆ ಬಹಳ ಯತ್ನದಿಂದ ರಕ್ಷಣೆ ಮಾಡುತ್ತಿದ್ದ. ಆ ಬಾಲಕ ತಿಳಿದುಕೊಂಡಿದ್ದ, ಈ ಬಾಂಬುವಿನಲ್ಲಿ ಏನಾದರೂ ರಹಸ್ಯವಿದೆ, ಇದರೊಳಗೆ ಕೆಲವೇನು ಧನವಿದೆ. ಒಂದು ಸಮಯ ಆ ಬಾಲಕ ರಾತ್ರಿಯಲ್ಲಿ ಕುಂಬಾರನ ಮನೆಯಲ್ಲಿ ಮಲಗಿದ್ದ. ಮುಂಜಾನೆ ಅಲ್ಲಿಂದ ಎದ್ದುಕೊಂಡು ಯಾವಾಗ ದೂರ ಬರಲಾಗಿ ಆಗ ಮಸ್ತಕದಲ್ಲಿ ಎತ್ತಿಕೊಂಡು ಕೊಳೆತ ತೃಣದ ಕಡ್ಡಿ ನೋಡಿ ಕಪಟವಶ ಅವನು ನನ್ನ ಮುಂದೆ ಅನ್ನುತ್ತಾನೆ, ಹಾಯ ಹಾಯ, ನಾನು ಎರಡನೆಯವರ ತೃಣವನ್ನು ತೆಗೆದುಕೊಂಡು ಬಂದೆ. ಹೀಗೆ ಅನ್ನುತ್ತಾ ಅವನು ತಿರುಗಿ ಹೋಗಿ ಮತ್ತು ಆ ತೃಣವನ್ನು ಅದೇ ಕುಂಬಾರನ ಮನೆಯಲ್ಲಿ ಹಾಕಿ ಸಾಯಂಕಾಲ ಸಮಯ ನಮ್ಮೊಂದಿಗೆ ಕೂಡಿದ. ಆಗ ನಾನು ಭೋಜನ ಮಾಡಿದ್ದೆ. ಆ ಬಾಲಕ ಯಾವಾಗ ಭಿಕ್ಷೆಗಾಗಿ ಹೊರಟ ಆಗ ನಾನು ಯೋಚಿಸಿದೆ, ಅದು ಇವನು ಬಹಳ ಪವಿತ್ರ ಇದ್ದಾನೆ. ಇದೇ ತರಹ ವಿಶ್ವಾಸ ಮಾಡಿ ನಾಯಿ ಇತ್ಯಾದಿಗಳನ್ನು ಓಡಿಸಲು ನಾನು ಆ ಬಾಂಬನ್ನು ಅಂದರೆ ಕಟ್ಟಿಗೆಯನ್ನು ಅವನಿಗಾಗಿ ಕೊಟ್ಟುಬಿಟ್ಟೆ. ಅದನ್ನು ತೆಗೆದುಕೊಂಡು ಅವನು ಹೋಗಿಯೇ ಬಿಟ್ಟನು. ಇದಾದ ಬಳಿಕ ದೊಡ್ಡ ಅಡವಿಯಲ್ಲಿ ಹೋಗುತ್ತಿರುವಾಗ ದೊಡ್ಡ ಪಕ್ಷಿಯ ಕಪಟ ನೋಡಿದೆ. ಒಂದು ದೊಡ್ಡ ವೃಕ್ಷದ ಮೇಲೆ ರಾತ್ರಿಯ ಸಮಯ ಬಹಳಷ್ಟು ಪಕ್ಷಿಗಳ ಸಮೂಹ ಒಟ್ಟಿಗೆ ಕೂಡಿದ್ದವು. ಅದರಲ್ಲಿ ವೃದ್ಧ ಪಕ್ಷಿಯು ರಾತ್ರಿಯ ಸಮಯ ತನ್ನ ಭಾಷೆಯಲ್ಲಿ ಎರಡನೇ ಪಕ್ಷಿಗೆ ಅನ್ನುವುದು, ಹೇ ಪುತ್ರರೇ, ಈಗ ನಾನು ಬಹಳ ನಡೆಯಲಾರೆನು. ಯಾವಾಗ ಹಸಿವಿನಿಂದ ಪೀಡಿತನಾಗಿ ತಮ್ಮ ಜನರ ಅಂದರೆ ಪುತ್ರರ ಭಕ್ಷಣ ಮಾಡಬಲ್ಲೆನು. ಇದಕ್ಕಾಗಿ ಪಾತ್ರಹ ಕಾಲ ತಾವು ನನ್ನ ಮುಖವನ್ನು ಕಟ್ಟಿಹಾಕಿ ಹೋಗಿರಿ. ಪಕ್ಷಿಗಳು ಅಂದವು, ತಂದೆ, ತಾವು ನಮ್ಮ ಬಾಬಾ ಇದ್ದೀರಿ. ತಮ್ಮಲ್ಲಿ ಇಂತಹ ಸಂಭಾಷಣೆ ಹೇಗೆ ಮಾಡಲಾದೀತು? ವೃದ್ಧ ಪಕ್ಷಿ ಅಂದಿತು, ಬುಭುಕ್ಷಿತಾಹ ಕಿಂ ನ ಕರೋತಿ ಪಾಪಂ. ಹಸಿವೆಯ ಪ್ರಾಣಿ ಏನು ಪಾಪ ಮಾಡದಿರು. ಇದೇ ತರಹ ಪಾತ್ರಕಾಲ ಎಲ್ಲ ಪಕ್ಷಿ ಆ ವೃದ್ಧನ ಅನ್ನುವಿಕೆಯಿಂದ ಅದರ ಮುಖವನ್ನು ಕಟ್ಟಿಹಾಕಿ ಹೋಯಿತು. ಅದು ಕಟ್ಟಿ ಹಾಕಲಾದ ವೃದ್ಧ ಪಕ್ಷಿ ಎಲ್ಲ ಪಕ್ಷಿಗಳು ಹೋದ ಮೇಲೆ ತನ್ನ ಕಾಲುಗಳಿಂದ ಮುಖದ ಬಂಧನವನ್ನು ದೂರ ಮಾಡಿ ಆ ಪಕ್ಷಿಗಳ ಮರಿಗಳನ್ನು ತಿಂದುಬಿಟ್ಟಿತು. ಮತ್ತು ಯಾವಾಗ ಅವು ಬರುವ ಸಮಯ ಆಯಿತು ಆಗ ಪುನಃ ತನ್ನ ಕಾಲುಗಳ ಮೂಲಕ ಬಂಧನವನ್ನು ಮಾಡಿಕೊಂಡು ಕಪಟದಿಂದ ಕ್ಷೀಣನಾಗಿ ಬಿದ್ದು ಕೊಂಡಿತ್ತು. ಇದಾದ ಬಳಿಕ ನಾನು ಒಂದು ನಗರದಲ್ಲಿ ಮುಟ್ಟಿದ್ದೆ. ಅಲ್ಲಿ ನಾನು ನಾಲ್ಕನೆಯ ಕಪಟವನ್ನು ಕಂಡೆ. ಅದೇ
ಈ ಪ್ರಕಾರ ಆ ನಗರದಲ್ಲಿ ಒಬ್ಬ ಕಳ್ಳ ತಪಸ್ವಿ ರೂಪವನ್ನು ಇಟ್ಟುಕೊಂಡು ಹಾಗೂ 2 ಕೈಗಳಿಂದ ಮಸ್ತಕದ ಮೇಲೆ ಒಂದು ದೊಡ್ಡ ಶಿಲೆಯನ್ನು ಎತ್ತಿಕೊಂಡು ದಿವಸದಲ್ಲಿ ಎದ್ದು ನಿಲ್ಲುತ್ತಿದ್ದನು ಮತ್ತು ರಾತ್ರಿಯಲ್ಲಿ ಈ ಜೀವ ದೂರ ಸರಿಯಿತು. ನಾನು ಕಾಲುಗಳನ್ನು ಇಡುತ್ತಿರುವೆನು, ಹೇ ಜೀವ ದೂರ ಸರಿಯಿರಿ, ನಾನು ಕಾಲುಗಳನ್ನು ಇಡುತ್ತಿರುವೆನು. ಈ ಪ್ರಕಾರ ಹೇಳುತ್ತಾ ತಿರುಗಾಡುತ್ತಿದ್ದನು. ಸಮಸ್ತ ಭಕ್ತಜನ ಅವನಿಗೆ ದೇವತೆ ಜೀವ ಈ ಹೆಸರಿನಿಂದ ಅನ್ನಲಾಗುತ್ತಿತ್ತು. ಆ ಕಳ್ಳ ಯಾವಾಗ ಆಳವಾದ ತಂಗು ಇತ್ಯಾದಿ ಏಕಾಂತ ಸ್ಥಾನ ದೊರೆತಾಗ ಆಗ ಎಲ್ಲ ಕಡೆಗೆ ನೋಡಿ ಸುವರ್ಣದಿಂದ ವಿಭೂಷಿತ ಪ್ರಮಾಣ ಮಾಡುತ್ತಾ ಒಬ್ಬಂಟಿಗ ಪುರುಷನನ್ನು ಆ ಶಿಲೆಯಿಂದ ಕೊಂದು ಬಿಡುತ್ತಿದ್ದ ಮತ್ತು ಅವನ ಬಳಿ ಇದ್ದ ಧನವನ್ನು ತೆಗೆದುಕೊಳ್ಳುತ್ತಿದ್ದನು. ಇವೆಲ್ಲ 4 ತೀವ್ರ ಕಪಟಗಳನ್ನು ನೋಡಿ ನಾನು ಈ ಶ್ಲೋಕವನ್ನು ಮಾಡಿದ್ದೇನೆ. ಏನೆಂದರೆ, ಅಬಾಲ ಸ್ಪರ್ಶನಾನಾರಿ ಬ್ರಹ್ಮಣೋ ತೃಣಹಿಂಸಕಾಹ ಏನೇ ಕಾಷ್ಟಾಮುಖಾಹ ಪಕ್ಷಿ ಪುರೇಪಾಶರ ಜೀವಕಾಹ. ಅರ್ಥ, ಪುತ್ರನ ಸ್ಪರ್ಶ ಮಾಡಿದ ಸ್ತ್ರೀ, ತೃಣದ ಘಾತ ಮಾಡಿರುವ ಬ್ರಾಹ್ಮಣ, ವನದಲ್ಲಿ ಕಾಷ್ಟಮುಖ ಪಕ್ಷಿ ಮತ್ತು ನಗರದಲ್ಲಿ ಅಪಸರ ಜೀವ, ಇವು 4 ಮಹಾಕಪಟ ನಾನು ನೋಡಿದ್ದೇನೆ. ಹೀಗೆ ಹೇಳುತ್ತಾ ಹಾಗೂ ಕೊಟ್ಟ ಪಾಲನಿಗೆ ಧೀರ ಕೊಡುತ್ತಾ ಆ ಬ್ರಾಹ್ಮಣ ಕಾಷ್ಟದ ಮೇಲೆ ಇರುವ ತಪಸ್ವಿಯ ಹತ್ತಿರ ಹೋದ. ತಪಸ್ವಿಯು ಸೇವಕರ ಅವನನ್ನು ಅಲ್ಲಿಂದ ಹೊರಹಾಕಲು ಇಚ್ಛಿಸಿದರು. ಆದರೆ ಅವನು ಅಂದನಂತೆ ಅಲ್ಲಿಯೇ ಬಿದ್ದುಕೊಂಡಿದ್ದ ಮತ್ತು ಒಂದು ಮೂಲೆಯಲ್ಲಿ ಕುಳಿತುಕೊಂಡ. ತಪಸ್ವಿಯ ಸೇವಕರಿಂದ, ಇವನು ಸತ್ಯವಾಗಿ ಅಂದನಿರದು, ಇವನ ಪರೀಕ್ಷೆಯನ್ನು ಮಾಡಲು ತೃಣದ ಕಡ್ಡಿ ಹಾಗೂ ಕೈಬೆರಳು ಇತ್ಯಾದಿ ಅವನ ನೇತ್ರದ ಸಮೀಪ ನಡೆಸಲಾಯಿತು. ಆದರೆ ಅವನು ನೋಡುತ್ತಿದ್ದರೂ ಕೂಡ ನೋಡದ ಹಾಗೆ ಇದ್ದ. ಯಾವಾಗ ಬಹಳ ರಾತ್ರಿಯಾಯಿತು ಆಗ ಅವನು ಗುಹೆಯಂತೆ ಅಂಧ ರೂಪದಲ್ಲಿ ಇಡಲಾದ ನಗರದ ಧನವನ್ನು ನೋಡಿದ ಮತ್ತು ಅವರ ತಿನ್ನುವ, ಧರಿಸುವ, ಪಾನ ಮಾಡುವ ಎಲ್ಲವನ್ನು ನೋಡಿದ. ಪಾತ್ರಹ ಕಾಲ ಅವನು ಅದು ರಾತ್ರಿಯಲ್ಲಿ ನಡೆಯಲಾದ ವಿಷಯವನ್ನು ರಾಜನಿಗೆ ತಿಳಿಸಿದ. ರಾಜನಿಂದ ಮರಣದಂಡನೆ ಕೊಟ್ಟಪಾಲನ ರಕ್ಷಣೆಯಾಯಿತು. ಕೋಲಿನ ಮೇಲೆ ಕುಳಿತಿರುವ ಆ ತಪಸ್ವಿ ಆ ಕೊಟ್ಟಪಾಲನ ಮೂಲಕ ಸಿಕ್ಕಿಬಿದ್ದನು ಮತ್ತು ಬಹಳ ದೊಡ್ಡ ಯಾತನೆಗಳಿಂದ ದುಃಖಿಯಾಗುತ್ತಾ ಮರಣವನ್ನು ಹೊಂದಿ ದುರ್ಗತಿಗೆ ಪ್ರಾಪ್ತನಾದನು. ಎಲ್ಲರಿಗೂ ಜಯ ಜಿನೇಂದ್ರ.